ಗೌರೀಶ್ ಬೆಂಗಳೂರಿಂದ. ಸೊ ನಾನಿವತ್ತು ಅಮೂಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಒಂದಷ್ಟು ಪ್ರಾಡಕ್ಟ್ಸ್ನ ಕುಕ್ಕೀಸ್ ಫಡ್ಜ್ ಅಂತ ಮಾಡ್ತಾ ಇದ್ದೀನಿ. ಕುಕ್ಕೀಸ್ ಫಡ್ಜ್, ಈಗ ಕೇಕ್ ಫಡ್ಜ್ ಕೇಳಿದ್ದೀರಾ, ಕೆಲವೊಂದಿರುತ್ತೆ ಚಾಕ್ಲೇಟ್ ಫಡ್ಜ್, ಇದರೆಲ್ಲ ಕೇಳಿದ್ರೆ ನೋ ಬೇಕ್, ಇದು ಬೇಕ್ ಮಾಡಲ್ಲ, ಜಸ್ಟ್ ಇದು ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಫ್ರೀಸ್ ಮಾಡೋವಂಥದ್ದು 1 ಅವರ್ ಫ್ರೀಜರಲ್ಲಿ ಇಟ್ಟರೆ ಆಯಿತು. ಸೊ ಕುಕ್ಕೀಸ್ ಫಡ್ಜ್ ಅಂತ ಮಾಡ್ತಾ ಇದ್ದೀನಿ. ಸೊ ಅಮೂಲ್ ಅವ್ರದ್ದು ಒಂದಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು, ಸೊ ನಾನಿವತ್ತು ಕುಕ್ಕೀಸ್ ಫಡ್ಜ್ ಮಾಡೋದಕ್ಕೆ ಇಲ್ಲಿ ಅಮೂಲ್ ಅವರ ಅಮೂಲ್ ಚಾಕ್ಲೇಟ್ ಕುಕೀಸ್ನ ತೊಗೊಂಡಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಅಮೂಲ್ ಚಾಕ್ಲೇಟ್ ಕುಕೀಸ್ ಮೇಡ್ ವಿತ್ ಬಟರ್, ಇದು ಬಟರ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಹಾಗೆ ನಾನು ಅಮೂಲ್ ಅವರ ಬಟರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅನ್ಸಾಲ್ಟೆಡ್ ಬಟರ್ ಇದು. ಸೊ ಅಮೂಲ್ ಅವ್ರದ್ದು ಬಟರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನು ಅಮೂಲ್ ಅವರ ಆರ್ಗ್ಯಾನಿಕ್ ಶುಗರ್, ಅಮೂಲ್ ಅವರ ಆರ್ಗ್ಯಾನಿಕ್ ಶುಗರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೆಸ್ಟಿಸೈಡ್ ಫ್ರೀ ಆರ್ಗ್ಯಾನಿಕ್ ಶುಗರ್. ಓಕೆ. ಸೊ ಇದಿಷ್ಟು ನಾನು ಯೂಸ್ ಮಾಡ್ಕೊಳ್ತಾ ಇರೋಂಥದ್ದು 3 ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಫಡ್ಜ್ ಮಾಡೋದಕ್ಕೆ ನನಗೆ ಮತ್ತೊಂದಷ್ಟು ಪ್ರಾಡಕ್ಟ್ಸ್ ಬೇಕು, ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕು. ಸೊ ನಾನು ಅದು ಏನೇನು ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ನಾನು ಯಾವಾಗಲೂ ಹೇಳೋ ಥರ ಅಮೂಲ್ ಅವರ ಪ್ರಾಡಕ್ಟ್ಸ್ ನಿಮಗೆ ಲೋಕಲ್ ಮಾರ್ಕೆಟ್, ಬಿಗ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಇರುತ್ತೆ. ಹಾಗೆ ನೀವು ಆನ್ಲೈನಲ್ಲಿ ಬ್ಲಿಂಕಿಟ್, ಅಮೆಝಾನ್ ಫ್ರೆಶ್, ಫ್ಲಿಪ್ಕಾರ್ಟ್ ಹಾಗೆ ಇನ್ಸ್ಟಾಮಾರ್ಟಿಂದ ಆರ್ಡರ್ ಮಾಡಿದರೆ ಒಂದು 10 ರಿಂದ 20 ನಿಮಿಷದ ಒಳಗಡೆ ಡೋರ್ ಡೆಲಿವರಿನ ಮಾಡ್ತಾರೆ. ಸೊ ಹಾಗೆ ಅವ್ರದ್ದು ಡೈರಿ ಪ್ರಾಡಕ್ಟ್ಸ್ ಅಲ್ಲದೇನೆ, ಈಗ ಪನ್ನೀರ್, ಹಾಲು, ಮೊಸರು ಇದೆಲ್ಲ ಸಿಗುತ್ತೆ ಡೈರಿ ಪ್ರಾಡಕ್ಟ್ಸ್. ಅದಲ್ಲದೇನೆ ದಿನಸಿ ಐಟಮ್ಗಳಿಗೂ ಕೂಡ ಸಿಗುತ್ತೆ. ಮಸೂರ್ ದಾಲ್, ಚನ್ನ ದಾಲ್, ಕಾಲ ಚನ್ನ, ಉರದ್, ಹೋಲ್ ಉರದ್, ಆಮೇಲೆ ಇದು ಏನು ಬೇಸನ್, ವೀಟ್ ಫ್ಲೋರ್, ಈ ಥರ ಪೋಹ, ಈ ಥರ ಸುಮಾರು ಸಿಗುತ್ತೆ. ಟರ್ಮೆರಿಕ್ ಪೌಡರ್, ಜಿಂಜರ್ ಪೌಡರ್ ಎಲ್ಲ ಸಿಗುತ್ತೆ. ಸೊ ಅದೆಲ್ಲ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಹಾಗೆ ನಾವೀಗ ರೆಸಿಪಿಗೆ ಕಾನ್ಸಂಟ್ರೇಷನ್ ಮಾಡೋಣ. ಸೊ ಹೇಗೆ ಮಾಡೋದು ಅಮೂಲ್ ಅವರ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡು ನಾನು ಒಂದಷ್ಟು ಸೈಡಿಗೆ ನಾನು ಎತ್ತಿಟ್ಕೊತೀನಿ ಇವಾಗ. ಸೊ ಈಗ ಬೇರೆ ಏನೇನು ಪ್ರಾಡಕ್ಟ್ಸ್ ಬೇಕು ಅಂತ ನಿಮಗೆ ತೋರಿಸ್ತೀನಿ. ಸಾರಿ, ಸೊ ರೆಸಿಪಿಗೆ ಏನೇನು ಬೇಕು ಅಂತ ಕಾನ್ಸಂಟ್ರೇಷನ್ ಮಾಡ್ತೀನಿ ನಾನು. ಸೊ ಇವಾಗ ನನಗೆ ಇಲ್ಲಿ ಏನೇನು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಅಮೂಲ್ ಅವರ ಕುಕ್ಕೀಸ್ನ ಈ ಥರ ಇರುತ್ತೆ, ಅಮೂಲ್ ಅವರ ಕುಕ್ಕೀಸ್ ಆಯಿತಾ, ಚಾಕ್ಲೇಟ್ ಕುಕ್ಕೀಸ್. ಇದನ್ನು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 5 ಕುಕ್ಕೀಸ್. ಇದು ಕೋಕೋ ಪೌಡರ್, ಇದು ಖರ್ಜೂರನ ಈ ಥರ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 5 ಖರ್ಜೂರ. ಇದು ಅಮೂಲ್ ಅವರ ಆರ್ಗ್ಯಾನಿಕ್ ಶುಗರ್ ಪೌಡರ್, ಇದು ಗೋಡಂಬಿ, ಬೇಕಾದರೆ ಪಿಸ್ತಾ ಅದೆಲ್ಲ ಯೂಸ್ ಮಾಡ್ಕೋಬೋದು. ಇದು ಒಂದು ಸ್ವಲ್ಪ ಹಾಲು, ಇದು ಅಮೂಲ್ ಬಟರ್ ನಾನು ಸಪ್ರೇಟ್ ತೆಗೆದಿಟ್ಕೊಳ್ಳಿಲ್ಲ, ಇದರಿಂದನೇ ಹಾಕೋಣ ನಾವು. ಸೊ ಈಗ ಮಾಡೋಣ, ರೆಸಿಪಿ ಸ್ಟಾರ್ಟ್ ಮಾಡೋಣ. ರೆಸಿಪಿ ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟಿಗೆ ನಾವು ಗ್ಯಾಸ್ ಉರಿಸ್ಕೊಳ್ಳೋಣ. ಇವಾಗ ಗ್ಯಾಸ್ ಉರಿಸ್ಕೊಂಡು ಆಮೇಲೆ ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟ್ ಈಗ ಅಮೂಲ್ ಅವ್ರ ಬಟರ್ನ ನಾವು ಇದಕ್ಕೆ ಹಾಕೋಣ ಇವಾಗ. ಸೊ ಇದು ಅನ್ಸಾಲ್ಟೆಡ್ ಬಟರ್. ಸೊ ಇದನ್ನು ಹಾಕ್ಕೊಳ್ಳೋಣ ಇವಾಗ. ಎಷ್ಟು ಬೇಕಾಗತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ನಾವು ಇದು ಬಟರಲ್ಲೇ ಮಾಡುವಂಥದ್ದು ಫಡ್ಜ್ ಅಂತೇಳಿ. ಸೊ ಹೊಸ ರೆಸಿಪಿ ಇದೊಂದು. ಸೊ ನನಗಿದನ್ನು ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ನಾನು ಆಲ್ರೆಡಿ ಇದು ಫ್ರೀಸ್ ಮಾಡಬೇಕಾಗಿರೋದ್ರಿಂದ ಆಲ್ರೆಡಿ ಒಂದು ಸ್ವಲ್ಪ ಮಾಡಿದ್ದೀನಿ ಬೆಳಗ್ಗೆ ಫಸ್ಟ್ ಬ್ಯಾಚ್. ಇದು ಒಂದು 1 ಅವರ್ ನಾವು ಫ್ರಿಜ್ಜಲ್ಲಿ ಇಟ್ಕೋಬೇಕಾಗತ್ತೆ, ಆಗಿರೋದ್ರಿಂದ ಒಂದು ಸತಿ ನಾನು ಮಾಡಿದ್ದೀನಿ. ಇದನ್ನು ನಾನು ಫಡ್ಜ್ ತುಂಬ ಸತಿ ಮಾಡಿದ್ದೀನಿ, ನನಗೆ ತುಂಬ ಫೆಮಿಲಿಯರ್ ರೆಸಿಪಿ ಇದು. ಸೊ ಹಾಗಾಗಿ ನಾನು ಇವತ್ತು ಬೆಳಗ್ಗೆ ತೋರಿಸೋದಕ್ಕೊಂದು ಸ್ವಲ್ಪ ಬೇಕಲ್ವ, ಹಾಗಾಗಿ ಒಂದು ಸ್ವಲ್ಪ ಮಾಡಿಕೊಂಡೆ ಅಷ್ಟೆ. ಸೊ ಇದು ಅಮೂಲ್ ಬಟರ್ ನೋಡಿ, ಅನ್ಸಾಲ್ಟೆಡ್ ಬಟರು. ಸೊ ಇದೆಲ್ಲ ಇಲ್ಲಿ ಇಟ್ಕೊತೀನಿ ಇವಾಗ. ಇದು ಏನು ಅಂತ ಹೇಳಿದ್ರೆ, ಇದು ಎಲ್ಲ ಕರಗಿದ ಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಚೆನ್ನಾಗಿ ಕರಗಿದ್ಮೇಲೆ ಇದಕ್ಕೆ ಗೋಧಿ ಹಿಟ್ಟು ಹಾಕ್ಕೋಬೇಕು. ಯಾಕಂದರೆ ಗೋಧಿ ಹಿಟ್ಟು ಬೇಯಬೇಕಲ್ವ. ಸೊ ಗೋಧಿ ಹಿಟ್ಟನ್ನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ತೀವಿ ಸ್ವೀಟ್ ಏನಾದರೂ ಮಾಡಿದ್ರೆ. ಫಡ್ಜ್ ಮಾಡೋದ್ರಿಂದ ನಾನೀಗ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಗೋಧಿ ಹಿಟ್ಟನ್ನು. ಗೋಧಿ ಹಿಟ್ಟು ಫ್ರೈ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ಗೋಧಿ ಹಿಟ್ಟು ಬೇಯಬೇಕು ನಮಗೆ. ಯಾಕಂದ್ರೆ ನಾವು ಬೇಕ್ ಮಾಡೋದಿಲ್ಲ ಅಂದರೆ ಅದಕ್ಕಿರೋದ್ರಿಂದ ಬೇಯಬೇಕು. ಹಾಗಿರೋದ್ರಿಂದ ಹಾಲನ್ನು ಯೂಸ್ ಮಾಡ್ಕೋತಾ ಇದ್ದೀವಿ. ಸೊ ಇದು ಅಮೂಲ್ ಅವರ ಬಟರ್ನ ಈ ಥರ ಮೆಲ್ಟ್ ಮಾಡ್ಕೊಂಡಾಯ್ತಲ್ವ. ಸೊ ಈಗ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ, ಜಾಸ್ತಿ ಉರಿ ಏನು ಹಾಕ್ಕೊಳ್ಳೋದು ಬೇಕಾಗಿಲ್ಲ. ಈಗ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೆಲ್ಟ್ ಆಯ್ತಲ್ವ, ನೋಡ್ಕೊಂಡು ಹಾಕ್ಕೊಳ್ಳೋಣ, ಜಾಸ್ತಿ ಏನು ಬೇಡ. ಗೋಧಿ ಹಿಟ್ಟು ಸಾಕು ಅನ್ಸುತ್ತೆ, ಗೋಧಿ ಹಿಟ್ಟು ಸಾಕು. ಇದನ್ನು ಈಗ ಚೆನ್ನಾಗಿ ನಾವು ಒಂದು ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಈಗ ಅರ್ಧ ಇಲ್ಲೇ ಬೆಂದು ಹೋಗುತ್ತೆ ಫ್ರೈ ಆಗುವಾಗ. ಅಂದರೆ ಬೇಯೋದಂತ ಹೇಳಿದ್ರೆ ಹಸಿ ವಾಸನೆ ಹೋಗಬೇಕು.
ಹಸಿ ವಾಸನೆ ಹೋಗಬೇಕು. ಅದಕ್ಕೆ ಬಿಸ್ಕೆಟ್ ಪೌಡರ್ ಎಲ್ಲ ಹಾಕ್ಕೊಂಡೆ ನಾನು. ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಇದನ್ನು. ನಾವು ಬೆಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ, ಬೆಣ್ಣೆಲೆ ಮಾಡ್ಕೊಳ್ಳೋಂಥದ್ದು. ಇದಕ್ಕೆ ಬೇಕೆಲ್ಲ ಏನೂ ಇಲ್ಲ, ನೋ ಬೇಕ್ ಇದು, ನೋ ಬೇಕ್ ಫಜ್ಜ್ ಇದು. ಸೊ ಈ ಥರ ಮಾಡ್ಕೊಳ್ಳೋಂಥದ್ದು. ಸೊ ನೋಡಿ ಇಷ್ಟು ಚೆನ್ನಾಗಿ ಈ ಥರ ಇದು ಒಂದು 5 ನಿಮಿಷನೂ ಬೇಡ, ಒಂದು 2ರಿಂದ 3 ನಿಮಿಷ ನಾವು ಈ ಥರ ಮಾಡ್ಕೊಳ್ಳೋಣ. ಬೆಣ್ಣೆ ಜೊತೆ ಸೇರ್ಕೊಂಡು ಒಂದು ಸ್ವಲ್ಪ ಅದು ಫ್ರೈ ಆಗುತ್ತೆ, ಚೆನ್ನಾಗಿ ಕಲರ್ ಬರುತ್ತೆ, ಈ ಥರ ಕಲರ್ ಬರುತ್ತೆ. ಹಿಂಗಿರುತ್ತೆ ನಿಮಗೆ ಅಮೂಲ್ ಅವರ ಕುಕ್ಕೀಸ್, ಚಾಕ್ಲೇಟ್ ಕುಕ್ಕೀಸ್ ಹಿಂಗಿರುತ್ತೆ. ಸೊ ನೋಡಿ ಈ ಥರ ಇದು ಬಟರ್ ಕುಕ್ಕೀಸ್ ಬರೋ ಅಂಥದ್ದು. ನಾನು ಇದಕ್ಕೆ ಅಮೂಲ್ ಅವರ ಶುಗರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖರ್ಜೂರ ಕೂಡ ಡ್ರೈ ಫ್ರೂಟ್ಸ್ ಅದರಲ್ಲಿ ಯೂಸ್ ಬರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಈಗ ಕೇಕ್ ಫಜ್ಜಲ್ಲಿ ಮಧ್ಯದಲ್ಲಿ ಅದು ಹೆಂಗೆ ಅಂದರೆ ಕೇಕ್ ಪೀಸಸ್ ಸಿಗುತ್ತೆ, ಹಾಗೆ ಇದಕ್ಕೆ ಕುಕ್ಕೀಸ್ ಪೌಡರ್ ಹಾಕ್ಕೊತೀವಿ. ಮತ್ತು ನಾವು ಇದು ಕೂಡ ಹಾಕ್ಕೋಬೇಕಾಗತ್ತೆ. ಅಂದರೆ ಒಂದು ಬಿಸ್ಕೆಟ್ನ ನಾನೀಗ ಇಷ್ಟು ಪ್ರಮಾಣಕ್ಕೆ ಒಂದು ಬಿಸ್ಕೆಟ್ನ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ಳೋ ಅಂಥದ್ದು. ಸೊ ಇವಾಗ ನೋಡಿ ಗೋಧಿ ಹಿಟ್ಟು ಈ ಥರ ಚೆನ್ನಾಗಿ ಬೆಣ್ಣೆ ಜೊತೆ ಮಿಕ್ಸ್ ಆಗಿದೆ, ಅಮೂಲ್ ಬಟರ್ ಜೊತೆ. ಸೊ ನೀವು ನೋಡ್ತಾ ಇರ್ಬೋದು. ಕೋಕೋ ಪೌಡರ್ ಕೂಡ ಹಾಕಿದರೆ ಚೆನ್ನಾಗಿರುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದು. ಸೊ ಹಾಗಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಆದಮೇಲೆ ನಾನು ಇದಕ್ಕೆ ಹಾಲು ಹಾಕ್ಕೊಳ್ತಾ ಇದ್ದೆ. ಹಾಲು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಲು ಇದು ಬೇಯಬೇಕಲ್ವ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇರೋವಂಥದ್ದು. ಗೋಧಿ ಹಿಟ್ಟು ನೋಡಿ ಗಟ್ಟಿ ಆಗೋಯ್ತು ಇಷ್ಟು ಬೇಗ. ಹಾಲು ಬೇಯೋದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಇದು ಗೋಧಿ ಹಿಟ್ಟು ಬೇಯೋದಕ್ಕೋಸ್ಕರ ನಾವು ಹಾಲು ಹಾಕ್ಕೊಳ್ಳೋ ಅಂಥದ್ದು. ನೋಡಿ ಎಷ್ಟು ಬೇಗ ಇದು ಗಟ್ಟಿ ಆಗೋಯ್ತು ಅಂತ. ಸೊ ಚೆನ್ನಾಗಿ ಹಾಲು ಹಾಕ್ಕೊಳ್ಳೋವಂಥದ್ದು. ಒಂದು ಅರ್ಧ ಕಪ್ ಆಗುವಷ್ಟು ಹಾಲು ಹಾಕ್ಕೊಂಡಿದ್ದೆ ನಾನು. ಸೊ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಗಂಟಾಗಬಾರ್ದು, ಗಂಟಾಗೋದಕ್ಕೆ ಬಿಡಬಾರ್ದು. ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಕೈ ಆಡಿಸ್ಬೇಕು. ಸ್ವಲ್ಪ ಮಧ್ಯದಲ್ಲಿ ತುಪ್ಪ ಹಾಕೋಬೇಕಾಗತ್ತೆ. ಸ್ವಲ್ಪ ಇದಾಗಲಿ ಬೇಯಲಿ, ಅಲ್ಲಿವರೆಗೂ ಕೈ ಆಡಿಸೋಣ. ಸೊ ಇದಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು ಬೇಯಿಸ್ಕೊಳ್ಳೋಕ್ಕೆ. ಪೂರ್ತಿ ಹಾಲಲ್ಲೇ ಬೇಯಿಸ್ಕೋಬೇಕು ಅಂತ ಏನೂ ಇಲ್ಲ, ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೋದು. ಸೊ ನೀರು ಕೂಡ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ಮಿಕ್ಸ್ ಮಾಡಿಕೊಂಡು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಇದು ಒಂಥರ ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು ಗ್ಯಾಸ್. ಆ್ಯಕ್ಚುಲಿ ಚೆನ್ನಾಗಿ ಬೇಯಬೇಕಿದು. ಸೊ ಕುಕ್ಕೀಸ್ ಫಜ್ ಅಂತ ಫುಲ್ ಬಟರಲ್ಲೇ ಮಾಡ್ತಾ ಇದ್ದೀನಿ. ಬಟರು ಮಿಲ್ಕು ಈ ಥರ ಬೇರೇನೂ ಆ್ಯಡ್ ಮಾಡ್ತಾ ಇಲ್ಲ. ಲೈಕ್ ವಾಟರ್ ಒಂದು ಸ್ವಲ್ಪನೇ ಹಾಕಿರೋದು, ಅರ್ಧ ಕಪ್ ಹಾಲೇ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಆಯ್ತಿದು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ತುಂಬ ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿ. ಈಗ ಕುಕ್ಕೀಸ್ ಪೌಡರೆಲ್ಲ ಬೇಗ ಆಯಿತು ಅಂತ ಅಂದ್ಕೊಳ್ಳಿ, ಬೇಗನೆ ಆಗೋಗುತ್ತೆ. ಕುಕ್ಕೀಸ್ ಎಲ್ಲ ಪೌಡರ್ ಮಾಡಿ ಇಟ್ಕೊಂಡ್ರೆ ಬೇಗನೆ ಆಗೋಗುವಂಥ ರೆಸಿಪಿ ಇದು. ಒಂದೇನಂದರೆ ನಾವು ಬೇಕ್ ಮಾಡದೇ ಇರೋದ್ರಿಂದ ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ. ಇಲ್ಲಾಂದರೆ ಗೋಧಿ ಹಿಟ್ಟು ಹಾಕಿ ತಿಂದರೆ ಅದು ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಕಾಯಿಸ್ಕೋಬೇಕಾಗತ್ತೆ ಇದನ್ನು. ಈ ಥರ ಗೋಧಿ ಹಿಟ್ಟನ್ನು ಒಂದು 5ರಿಂದ 7 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಈ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ. ಅದು ಬೆಂದ ಮೇಲೆ ಉಳಿದಿದ್ದೆಲ್ಲ ಹಾಕೊಳ್ಳೋ ಅಂಥದ್ದು. ಇನ್ನು ಬೇಕ್ ಮಾಡಿ ಕೂಡ ಫಜ್ ಮಾಡ್ತಾರೆ. ಮಧ್ಯದಲ್ಲಿ ಚಾಕ್ಲೇಟ್ ಫಜ್ ಮಾಡೋದಾದರೆ ಚಾಕ್ಲೇಟ್ ಚೋಕೋ ಚಿಪ್ ಹಾಕಿ ಮಾಡ್ಕೊತಾರೆ. ಅದು ತುಂಬಾ ಸೂಪರ್ ಆಗಿರುತ್ತೆ. ಸೊ ನಿಮಗೆ ಈಸಿಯಾಗಿ ಅಮೂಲ್ ಅವರ ಪ್ರಾಡಕ್ಟ್ಸ್ ನಾನು ಯಾವಾಗಲೂ ಹೇಳೋ ಥರ ಆನ್ಲೈನಲ್ಲಿ ನಿಮಗೆ ಲಭ್ಯ ಇರುತ್ತೆ. ಸೊ ಆನ್ಲೈನಲ್ಲಿ ಮಾಡ್ಕೋಬೋದು, ಇಲ್ಲ ನಿಮಗೆ ಲೋಕಲ್ ಮಾರ್ಕೆಟಲ್ಲಿ ಹೋದರೆ ಎಲ್ಲನೂ ಸಿಗುತ್ತೆ. ಈಗ ಮಿಲ್ಕ್ ಪೌಡರ್ ಎಲ್ಲ ಡೈರಿ ಪ್ರಾಡಕ್ಟ್ಸಿಗೆ ಬಂತು. ಡೈರಿ ಪ್ರಾಡಕ್ಟ್ಸ್ ಅಲ್ಲದೇ ಅವ್ರದ್ದು ತುಂಬಾ ದಿನಸಿ ಪ್ರಾಡಕ್ಟ್ಸ್ಗಳಿದೆ. ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್, ಪೆಸ್ಟಿಸೈಡ್ ಫ್ರೀ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ನೀವು. ಒಂದು 5 ನಿಮಿಷ ಚೆನ್ನಾಗಿ ಮಾಡ್ಕೋಬೇಕು ಈ ಥರ. ಯಾಕಂದರೆ ಇದು ಚೆನ್ನಾಗಿ ಬೇಯಬೇಕು. ಹಾಗಿರೋದ್ರಿಂದ ಚೆನ್ನಾಗಿ ಈ ಥರ ಕೈ ಆಡಿಸ್ಕೋಬೇಕು. ಯಾಕೆಂದರೆ ಗೋಧಿ ಹಿಟ್ಟು ಯೂಸ್ ಮಾಡ್ತೀವಿ ಅಂದಾಗ ಅದು ಚೆನ್ನಾಗಿ ಬೇಯಬೇಕಾಗತ್ತೆ. ನಾವು ಬೇಕ್ ಮಾಡೋದಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಇಲ್ಲಾಂದರೆ ಹಾಗೆ ತಿಂದರೆ ಚೆನ್ನಾಗಿರಲ್ಲ. ಅದಕ್ಕೆ
ಸೊ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಹಾಲು ಹಾಕಿ ಬೇಯಿಸ್ಕೊಂಡಿದ್ದೀವಿ. ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗಲ್ಲ. ಈಗ ಲೈಕ್ ಚಪಾತಿ ಹಿಟ್ಟೆಲ್ಲ ಮಾಡಿಕೊಂಡು ಚಪಾತಿ ಬೇಯಿಸ್ಕೊತೀವಲ್ಲ ಕ್ವಿಕ್ಕಾಗಿ, ಇದು ನಾವು ಡೈರೆಕ್ಟಾಗಿ ಬೇಯಿಸ್ಕೊತಾ ಇದ್ದೀವಿ ಅಷ್ಟೇ. ನೋಡಿ ಬಟರ್ ಬಿಟ್ಕೊಳ್ತಾ ಇದೆ. ಬಟ್ ಇದಕ್ಕೆ ನಮಗೆ ಕೋಕೋ ಪೌಡರ್ ಹಾಕೋದಿದೆ, ಖರ್ಜೂರ ಮ್ಯಾಶ್ ಮಾಡಿರೋಂಥದ್ದು ಹಾಕೋದಿದೆ, ಆಮೇಲೆ ಕುಕೀಸ್ ಪೌಡರ್ ಹಾಕ್ಕೊಳ್ಳೋಂಥದ್ದಿದೆ. ಸೊ ಹಾಗಾಗಿ ಸೊ ಎಸ್ ನೋಡಿ ಸೊ ಇದಿಷ್ಟು ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕು. ಈಗ ಬೆಣ್ಣೆ ಬಿಟ್ಕೊಂಡು ಬರ್ತಾ ಇದೆ ನೋಡಿ. ನಾನು ಒಂದು 5 ನಿಮಿಷ ಆಗೋಯ್ತು ಇವಾಗ ಬೇಯಿಸ್ಕೊಳ್ಳೋಂಥದ್ದು. ಬೆಣ್ಣೆನೇ ಬಿಟ್ಕೊಂಡು ಬರ್ತಾ ಇದೆ. ಸೊ ಈಗ ನಾನು ಖರ್ಜೂರ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಖರ್ಜೂರ ನಾನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಹಿಡ್ಕೊಂಡು. ಖರ್ಜೂರ ಇದ್ರ ಜೊತೆ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರೆ ಇದ್ರ ಜೊತೆ ಮಿಕ್ಸ್ ಆಗುತ್ತೆ. ಇದು ಸಕ್ಕರೆ ಪುಡಿ ಆಮೇಲೆ ಹಾಕ್ಕೊಳ್ಳೋಂಥದ್ದು ಕೊನೆಗೆ, ಯಾಕಂದರೆ ಡ್ರೈ ಪ್ರಾಡಕ್ಟ್ಸ್ ಎಲ್ಲ ಆದಮೇಲೆ ಸಕ್ಕರೆ ಪುಡಿ ಹಾಕ್ಕೊಳ್ಳೋಂಥದ್ದು. ಈಗ ಇದು ಮಿಕ್ಸ್ ಆಗಬೇಕು. ಖರ್ಜೂರ ಎಲ್ಲ ಫುಲ್ ಹೊಂದ್ಕೊಳ್ಬೇಕು ಚೆನ್ನಾಗಿ. ನೋಡಿ ಈ ಥರ ಬಟರ್ ಬಿಟ್ಕೊಂಡು ಬಂತು. ಈಗ ತುಪ್ಪದಲ್ಲಿ ನಾವು ಇದು ಮಾಡಿದರೆ ತುಪ್ಪ ಬಿಟ್ಕೊಂಡು ಬರುತ್ತಲ್ವ, ಹಾಗೆ ಇಲ್ಲಿ ಬಟರ್ ಬಿಟ್ಕೊಂಡು ಬಂತು. ಬಟ್ ಇಷ್ಟು ಬಟರ್ ಬೇಕಾಗುತ್ತೆ. ನಾವು ಫುಲ್ ಬಟರ್ ಫೆಚ್ ಮಾಡ್ತಾ ಇರೋದು, ಇದು ಬಟರಲ್ಲೇ ಮಾಡ್ತಾ ಇರೋವಂಥದ್ದು ಅವ್ರದ್ದು. ಸೊ ಖರ್ಜೂರ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಸಕ್ಕರೆ ಪುಡಿ ಜೊತೆ ಸ್ವಲ್ಪ ಇದಿರಲಿ ಅಂತ, ಕುಕ್ಕೀಸ್ ಕೂಡ ಸ್ವಲ್ಪ ಸ್ವೀಟ್ ಇರುತ್ತೆ, ಇದು ಕೂಡ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಹಾಕ್ಕೊಂಡೆ. ಹಾಗೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಕೋಕೋ ಪೌಡರ್ನ ಹಾಕ್ಕೊಂಡೆ. ಹಾಗೆ ನಾನು ಇಲ್ಲಿ ಅಮೂಲ್ ಅವರ ಕುಕ್ಕೀಸ್ನ ಅವಾಗಲೇ ತೋರಿಸ್ದಂಗೆ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡೆ ಇವಾಗ. ಸೊ ಇದಿಷ್ಟು ಹಾಕ್ಕೊಂಡ್ಮೇಲೆ ಈ ಥರ ಹಿಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಆಗಬೇಕು. ನೋಡ್ತಾ ಇರ್ಬೋದು. ಇದು ಒಂದು 5 ಬಿಸ್ಕೆಟ್ನ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಫಜ್ಜಿಗೆ. ಸೊ ಚೆನ್ನಾಗಿರುತ್ತೆ ಅಂತೇಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ಕೂಲಿಂದ ಮಕ್ಕಳು ಬರಬೇಕಾದ್ರೆ ತಿನ್ನಕ್ಕೆ ಕೊಡೋದಕ್ಕೆ ಎಲ್ಲ ತುಂಬಾ. ಯಾರಾದರೂ ಕ್ವಿಕ್ಕಾಗಿ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಹೇಳಿದರೆ ನಮಗೆ ಏನಪ್ಪ ಪ್ರಿಪೇರ್ ಮಾಡೋದು ಅಂದರೆ, ಅಮೂಲ್ ಅವರ ಕುಕ್ಕೀಸ್ ರೆಡಿ ಇದ್ದರೆ ಇದೊಂದು ಈ ಥರ ಫಜ್ ಮಾಡ್ಕೋಬೋದು. ಸೊ ಕ್ವಿಕ್ಕಾಗಿ ಮಾಡ್ಕೋಬೋದು, ತುಂಬ ಟೈಮ್ ಏನೂ ಹಿಡಿಯಲ್ಲ, ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಇದು. ಸೊ ಹಾಗಾಗಿ ಮಾಡ್ಕೋಬೋದು. ನೋಡಿ ಎಲ್ಲ ಬಟರ್ ಕೂಡ ಎಳ್ಕೊಳ್ತು, ಮತ್ತೆ ಅದು ಹಿಡಿಸಿತ್ತು. ಅದಕ್ಕೇ ನೋಡ್ತಿದ್ದೀರಾ ಅಲ್ಲ, ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು, ಯಾಕಂದರೆ ಚೆನ್ನಾಗಿ ಬೇಯಬೇಕಾಗಿರೋದ್ರಿಂದ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಿದರೆ ಚೆನ್ನಾಗಿರುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ನಾನು ಆಗಲೇ ಆಲ್ರೆಡಿ ಒಂದಿಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಪ್ರಮಾಣದಲ್ಲಿ, ಯಾಕಂದರೆ ಇದು ಫ್ರೀಸ್ ಮಾಡಬೇಕಾಗತ್ತೆ ಒಂದು ಸ್ವಲ್ಪ ಹೊತ್ತು. ಹಾಗಾಗಿ ಏನು ಅಂತ ಹೇಳಿದರೆ ಫ್ರೀಸ್ ಮಾಡೋದಕ್ಕೆ ಒಂದು 1 ಅವರ್ ಬೇಕು. 1 ಅವರ್ ಲೈವ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಆಗಲೇ ಒಂದು ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸೋದಕ್ಕೆ ಯಾವ ಥರ ಕುಕ್ಕೀಸ್ ಫಜ್ ಬರುತ್ತೆ ಅಂಥೇಳಿ. ಕುಕ್ಕೀಸ್ನ ಒಂದನ್ನು ಪುಡಿ ಮಾಡ್ಕೊಂಡು, ಇಷ್ಟಕ್ಕೆ 1 ಕುಕ್ಕಿ ಸಾಕು. ಸೊ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ, ಫಜ್ ಕನ್ಸಿಸ್ಟೆನ್ಸಿ ನೋಡಿ ಹೆಂಗೆ ಬಂತು ಅಂತ. ಆ ಒಂದು ಟೆಕ್ಸ್ಚರ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಬಂತು ಅಂತೇಳಿ. ಸೂಪರಾಗಿ ಬರುತ್ತೆ, ಆ್ಯಕ್ಚುಲಿ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ. ಸೊ ಇವಾಗ ಗಟ್ಟಿ ಇದೆಯಲ್ಲ, ಈಗ ಅಮೂಲ್ ಅವರ ಸಕ್ಕರೆ ಇದೆ, ಇದನ್ನು ನಾನು ಅಮೂಲ್ ಅವರ ಆರ್ಗ್ಯಾನಿಕ್ ಶುಗರ್ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಆಗಲೇ ತೋರಿಸಿದಂಗೆ ನಿಮಗೆ. ಸೊ ಇದನ್ನು ಹಾಕ್ಕೊಂಡೆ ನಾನು. ನೋಡಿ ಈಗ ಇದು ಸಕ್ಕರೆ ಪುಡಿ ಮಾಡಿಟ್ಕೊಂಡ್ರೆ, ಸಕ್ಕರೆನೇ ಹಾಕ್ಕೊಳ್ಬೋದು, ಪುಡಿ ಮಾಡಬೇಕು ಅಂತಿಲ್ಲ. ಬಟ್ ಸಕ್ಕರೆ ಕರಗಿ ನೀರಾಗಿ ಅದು ಕಾಯಿಸೋದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಈ ಥರ ಪೌಡರ್ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ. ಇದು ಜಸ್ಟ್ ಒಂದು ಸ್ವಲ್ಪ ನೀರಾಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೇಗ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿರೋವಂಥದ್ದು. ನೋಡಿ ಈ ಥರ ಒಂದು ಸ್ವಲ್ಪ ಸ್ಟಿಕ್ಕಿ ಆಗತ್ತೆ, ಮತ್ತು
ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಬೇಗ. ನಾವು ಸಕ್ಕರೆ ಹಾಕಿದರೆ ಅದು ಕರಗಿ ಅದು ನೀರಾಗಿ ಅದು ಹೊಂದ್ಕೊಳ್ಳೋ ಹೊತ್ತಿಗೆ ಸುಮಾರು ಹೊತ್ತು ನಾವು ಅದನ್ನು ಕಾಯಿಸ್ಕೋಬೇಕಾಗತ್ತೆ. ಹಾಗಾಗಿ ನಾನು ಡೈರೆಕ್ಟ್ ಈ ಥರ ಪುಡಿ ಮಾಡಿ ಹಾಕ್ಕೊಂಡೆ. ಯೂಶ್ವಲಿ ಫಜ್ಜಿಗೆ ಪೌಡರ್ ಮಾಡಿನೇ ಹಾಕ್ಕೊಳ್ತಾರೆ, ಹಾಗಾಗಿ ನಾನು ಪೌಡರ್ ಮಾಡಿಕೊಂಡೆ. ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂತು ಅಂತ ನೀವೇ ನೋಡ್ತಾ ಇರ್ಬೋದು. ಬಟರ್ ಹಾಕ್ಕೊಂಡು ಮಾಡಿದರೆ ಸಕ್ಕತ್ತಾಗಿರುತ್ತೆ ಇದು. ನೀವು ಇದನ್ನ ಒಂದು ಸತಿ ಟ್ರೈ ಮಾಡಿ. ನನಗಂತೂ ಭಾಳ ಇಷ್ಟ ಆಯಿತು. ಬೆಳಗ್ಗೆ ಒಂದು ಸತಿ ಮಾಡಿದೆ. ನಾನು ಬೇರೆ ಬೇರೆ ಟೈಪ್ ಫಜ್ ಮಾಡ್ತೀನಿ. ಸೊ ಅಮೂಲ್ ಅವರ ಕುಕ್ಕೀಸ್ ಯೂಸ್ ಮಾಡಿಕೊಂಡು ನಾನು ಇವತ್ತು ಫಜ್ ಮಾಡಿ ತೋರಿಸೋಣ ಅಂತೇಳಿ ಇದು ಮಾಡಿದ್ದೀನಿ. ಸೊ ಈಗ ಒಂದು 10 ಮಿನಿಟ್ಸ್ ಮೇಲೇ ಆಯಿತು. ಇದೆ ಅಂದರೆ ನೋ ಬೇಕಾಗಿರೋದ್ರಿಂದ ಚೆನ್ನಾಗಿ ಬೇಯಬೇಕದು. ಸೊ ಈಗ ಇದೆಲ್ಲ ಆಯಿತು. ಇದಕ್ಕೆ ನಾವು ನಾವು ಇದು ಹಾಕ್ಕೊಳ್ಳೋಣ. ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ನಮ್ಮ ಇಷ್ಟದ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು. ಇದು ಬರೀ ಗೋಡಂಬಿನೇ ಹಾಕ್ಕೋಬೇಕು ಅಂತ ಇಲ್ಲ, ಏನೂ ಇಲ್ಲ, ನಮ್ಮ ಇಷ್ಟದ ಹಾಕ್ಕೊಳ್ಬೋದು. ನಾನೀಗ ಗೋಡಂಬಿ ಹಾಕ್ಕೊಂಡು ಒಂದು ಸ್ವಲ್ಪ ಮಧ್ಯದಲ್ಲಿ ಕುರುಮ್ ಅಂತ ಸಿಗಲಿ ಅಂತ ತಿನ್ನೋದಕ್ಕೆ. ಸೊ ಬೇಕಾದರೆ ಪಿಸ್ತಾ, ಬಾದಾಮಿ ಯಾವ್ದು ಕೂಡ ಹಾಕ್ಕೊಳ್ಬೋದು. ವಾಲ್ನಟ್ ಫಜ್ ಮಾಡ್ತಾರೆ. ಸೊ ಎಲ್ಲನೂ ಮಾಡ್ಕೊಳ್ಬೋದು. ಸೊ ಝಾನ್ಸಿ ಮೇಡಮ್ ಇದ್ದಾರೆ, ಸೂಪರ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು. ತುಂಬ ಜನ ಮಾಡ್ತಾರೆ ಹೇಳಬೇಕು ಅಂದರೆ ಲೈವ್ ನಮ್ಮ ಫ್ರೆಂಡ್ಸ್ ಇದರಲ್ಲಿ. ಸೊ ಎಲ್ಲರದ್ದು ನೋಡಿದರೆ ನಮಗೆ ವೆರೈಟಿ ಅಡುಗೆ ಸಿಗುತ್ತೆ. ವೆರೈಟಿ ಕರಿಗಳು, ವೆರೈಟಿ ಸ್ನ್ಯಾಕ್ಸ್ ಎಲ್ಲನೂ ಸಿಗುತ್ತೆ. ಸೂಪರ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಸೊ ತುಂಬ ಜನ ಲೈವ್ ಮಾಡ್ತಾರೆ, ನಮಗೆ ನೋಡಲಿಕ್ಕೆ ಸಿಗುತ್ತೆ. ಈ ಥರ ಮಾಡಿಕೊಂಡೆ ಅಲ್ವಾ. ಇವಾಗ ಬೇಕು ಅಂದರೆ ತುಪ್ಪ ಹಾಕ್ಕೊಳ್ಳಿ. ಆಲ್ರೆಡಿ ಇದು ಬೆಣ್ಣೆದ್ದು ಇದಿರೋದ್ರಿಂದ ನಾನು ಹಾಕ್ಕೊಳ್ತಾ ಇಲ್ಲ, ಬೇಕು ಅಂದರೆ ಹಾಕ್ಕೊಳ್ಬೋದು. ಈಗ ಆಫ್ ಮಾಡ್ಕೋತೀನಿ, ಗ್ಯಾಸ್ ಆಫ್ ಮಾಡಿಕೊಂಡೆ ನಾನಿಲ್ಲಿ. ಇವಾಗ ನಾನು ಈ ಅಮೂಲ್ ಅವ್ರದ್ದು ಚಾಕ್ಲೇಟ್ ಕುಕ್ಕೀಸ್ ಇದೆಯಲ್ಲ, ಈ ಥರ ಇರುತ್ತೆ ಇದು. ಸೊ ಇದನ್ನು ಏನು ಮಾಡಬೇಕು ಅಂದರೆ ಈ ಥರ ಇರುತ್ತೆ. ಇದು ಒಂದು ಸ್ವಲ್ಪ ಬಾಯಿಗೆ ಸಿಗಬೇಕು. ಗ್ಯಾಸ್ ಆಫ್ ಮಾಡಿಕೊಂಡೆ ನಾನು. ಇದನ್ನು ಏನು ಅಂತ ಹೇಳಿದರೆ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ಕೋಬೇಕು. ಮತ್ತು ಮಿಕ್ಸ್ ಮಾಡ್ಕೋಬೇಕು, ಜೆಂಟಲಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಪುಡಿ ಆಗಬಾರ್ದು. ಇದು ತುಂಬ ಕ್ರಿಸ್ಪಿ ಇದೆ ಇವತ್ತು ಕುಕ್ಕೀಸ್, ಬಟರ್ ಕುಕ್ಕೀಸ್ ಸಕ್ಕತ್ತಾಗಿದೆ. ನನಗೆ ಆ್ಯಕ್ಚುಲಿ ಸಿಕ್ಕಿರಲಿಲ್ಲ, ನಿನ್ನೆ ಸಿಕ್ತು ನನಗೆ ಇದು ಕುಕ್ಕೀಸ್. ಭಾಳ ಚೆನ್ನಾಗಿದೆ. ಆ್ಯಕ್ಚುಲಿ ಅವ್ರದ್ದು ರಸ್ಕ್ ಕೂಡ ಬರುತ್ತೆ, ಅದು ಕೂಡ ಬಟರ್ ರಸ್ಕ್. ನಾನು ಸ್ಟಾರ್ಟಿಂಗ್ ಒಂದು ಸತಿ ಲೈವಲ್ಲಿ ಮಾಡಿ ತೋರಿಸಿದೆ. ಸೊ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಥರ ಒಂದೊಂದು ಪೀಸ್ ಮಾಡ್ಕೊಂಡು ಚಿಕ್ಕ ಪೀಸ್ ಮಾಡಿಕೊಂಡು ಹಾಕ್ಕೊಳ್ಳೋವಂಥದ್ದು. ಜೆಂಟಲಾಗಿ ಮಿಕ್ಸ್ ಮಾಡಬೇಕು, ಜಾಸ್ತಿ ಪುಡಿ ಮಾಡಬಾರ್ದು. ಇದು ಮಧ್ಯದಲ್ಲಿ ಸಿಕ್ಕಿದರೆ ಚೆನ್ನಾಗಿರುತ್ತೆ ಇನ್ನು ಕೂಡ, ಹಾಗಾಗಿ. ಸೊ ಈಗ ಇದನ್ನು ನೆಕ್ಸ್ಟ್ ಮಿಕ್ಸ್ ಮಾಡೋಣ ನಾವು. ಸೊ ಈಗ ನಾನೊಂದು ಮೌಲ್ಡ್ ತೊಗೊಂಬರ್ತೀನಿ. ಇದಕ್ಕೆ ನಾನು ತುಪ್ಪ ಸವರಿ ಬಟರ್ ಇದು ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಇಟ್ಕೊತೀನಿ ಇದನ್ನು ಒಂದು ಸತಿ ನಾನು ಮಿಕ್ಸ್ ಮಾಡ್ಕೊತೀನಿ ಜೆಂಟಲಾಗಿ. ಈ ಥರ ಜಸ್ಟ್ ಒಂದು ಸಣ್ಣ ಮಿಕ್ಸ್ ಕೊಡ್ತೀನಿ ಇದಕ್ಕೆ. ಪುಡಿ ಆಗಬಾರ್ದು ತುಂಬ. ಸೊ ಹಾಗೆ ಒಂದು ಸಣ್ಣ ಮಿಕ್ಸ್ ಕೊಡ್ತೀನಿ ಇದಕ್ಕೆ. ಮಧ್ಯದಲ್ಲಿ ಈಗ ಕೇಕ್ ಫಜ್ ಮಾಡಿದರೆ ಕೇಕ್ ಪೀಸಸ್ ಮಧ್ಯದಲ್ಲಿ ಸಿಗುತ್ತೆ, ಚಿಕ್ಕದು. ಇದರಲ್ಲಿ ಕುಕ್ಕೀಸ್ ಸಿಗುತ್ತೆ. ಬೇಕು ಅಂದರೆ ಜಾಸ್ತಿ ಕುಕ್ಕೀಸ್, ಇಷ್ಟಕ್ಕೆ ಒಂದು ಸಾಕು, ಯಾಕಂದರೆ ಕುಕ್ಕೀಸ್ ಪೌಡರ್ ಕೂಡ ಹಾಕಿರ್ತೀವಲ್ಲ. ಸೊ ಬೇಕು ಅಂದರೆ ಮತ್ತೆ ಹಾಕ್ಕೊಳ್ಬೋದು. ಸೊ ನಾನೀಗ ಇದನ್ನು ಏನು ಮಾಡ್ತೀನಿ ಅಂದರೆ ಇಲ್ಲಿ ನಿಮಗೆ ತೋರಿಸ್ಬೇಕಲ್ವಾ. ಸೊ ಈಗ ಮಿಕ್ಸ್ ಆಯ್ತಿದ್ದು. ಇಲ್ಲಿ ಒಂದು ಮೌಲ್ಡಿಗೆ ಬಟರ್ ಪೇಪರ್ ಮತ್ತೆ ಹಾಕಿ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ ಹಾಕ್ಕೊಳ್ತೀನಿ ನಾನು. ಇದನ್ನು ಹಾಕ್ಕೊಳ್ತೀನಿ ಇವಾಗ. ಸೊ ಸೊ ಇವಾಗ ಇದನ್ನು ಹಾಕ್ಕೊಂಡೆ. ಈಗ ಇದನ್ನು ಏನು ಅಂದರೆ ಲೆವೆಲ್ ಅಪ್ ಮಾಡಬೇಕು ನಾವು. ಇದು ಲೆವೆಲ್ ಮಾಡ್ಕೋಬೇಕಾಗತ್ತೆ. ಲೈವ್ಲಿ ನೋಡುವ ಖುಷಿ ಬೇರೆ, ಹಾಗಾಗಿ ಆದಷ್ಟು ಲೈವ್ ನೋಡ್ತೀನಿ ಅಂತ ಹೇಳಿದ್ದಾರೆ ಝಾನ್ಸಿ ಮೇಡಮ್. ಹೌದು, ಯಾಕಂದರೆ ನನಗೂ ಅಷ್ಟೇ ನಿಮ್ಮೆಲ್ಲರದು ಅಡುಗೆ ನೋಡಿ ನಾನು ಕಲ್ತ್ಕೊಂಡಿದ್ದಿದೆ.
ಯಾಕಂದರೆ ತುಂಬ ಹೊಸ ಹೊಸ ರೆಸಿಪಿ ಎಲ್ಲರೂ ಮಾಡ್ತಾ ಇರ್ತಾರೆ ಲೈವ್ ಮಾಡೋರು. ಸೊ ಹಾಗಾಗಿ ನನಗೂ ಹೆಂಗೆ ಅಂದರೆ ಈ ಥರನೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸುಮಾರು ರೆಸಿಪಿಗಳನ್ನು ನಾವು ಕಲ್ತ್ಕೋತೀವಿ. ಸೊ ಖುಷಿ ಆಗತ್ತೆ, ನಿಜ ನೀವು ಹೇಳಿರೋದು. ಲೈವಲ್ಲಿ ನೋಡೋ ಖುಷಿನೇ ಬೇರೆ, ಆಮೇಲೆ ನೋಡೋದು ಬೇರೆ. ಬಟ್ ಈ ಥರ ಮಾತಾಡ್ತಾ ಒಂದು ಎನ್ಕರೇಜ್ ಮಾಡ್ತಾ ಇದ್ರೆ ಅದ್ರಲ್ಲಿ ನೋಡೋ ಖುಷಿನೇ ಒಂಥರ ಇರುತ್ತೆ. ಈ ಥರ ಲೆವೆಲ್ ಮಾಡ್ಕೋಬೇಕೀಗ. ನಾನು ಇಷ್ಟೇ ಬೆಳಗ್ಗೆ ಮಾಡ್ಕೊಂಡಿದ್ದೆ, ಯಾಕಂದರೆ ನಮಗೆ ಇದು ಫ್ರೀಸ್ ಆಗಬೇಕು. ನಮಗೆ ಫ್ರೀಸ್ ಅಂದರೆ ಇದರಲ್ಲಿ ಇಡೋದು ಬೇಡ, ಚಿಲ್ ಮಾಡೋಕ್ಕೆ 1 ಗಂಟೆ ಹೀಗೆ ಫ್ರೀಸರಲ್ಲಿ ಬೇಡ, ಜಸ್ಟ್ ಫ್ರಿಡ್ಜ್ ಮಾಡಿದರೆ ಸಾಕು. ಫ್ರಿಡ್ಜಲ್ಲಿ 1 ಗಂಟೆ ಅಥವಾ ಅರ್ಧ ಗಂಟೆ, ಅದು ಒಂದು ಸ್ವಲ್ಪ ಕಟ್ ಮಾಡೋಕ್ಕೆ ಪೀಸಸ್ ಥರ ಬರಬೇಕು, ಅಲ್ಲಿವರೆಗೂ ಫ್ರಿಡ್ಜಲ್ಲಿ ಇಟ್ಟರೆ ಸಾಕಾಗತ್ತೆ. ಈಗ ನಾನಿಲ್ಲಿ ಇಟ್ಕೊಂಡಿರೋಂತಹ ಗೋಡಂಬಿ ಪೀಸಸ್ನ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಪ್ರೆಸ್ ಮಾಡೋಣ, ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕೋಣ. ಸೊ ಗೋಡಂಬಿ ಪೀಸಸ್ ಧಾರಾಳವಾಗಿ ಹಾಕೋಣ, ತೊಂದರೆ ಇಲ್ಲ. ಇದು ಫಜ್ಜಲ್ಲೆಲ್ಲ ಈ ಥರ ಡ್ರೈ ಫ್ರೂಟ್ಸ್ ಇರುತ್ತೆ ಜಾಸ್ತಿ. ಕೇಕ್ ಫಜ್ಜಲ್ಲಾದರೂ ಅಷ್ಟೇ ಕೆಲವು ನಟ್ಸ್ಗಳೆಲ್ಲ ಹಾಕ್ತಾರೆ. ಪಿಸ್ತಾ ಕೂಡ ಹಾಕ್ಕೊಳ್ಬೋದು, ಬಾದಾಮಿ, ವಾಲ್ನಟ್ ಏನು ಬೇಕಾದರೂ ಹಾಕ್ಕೊಳ್ಬೋದು. ನಾನು ಗೋಡಂಬಿ ಹಾಕ್ಕೊತಾ ಇದ್ದೀನಿ. ನಿಮ್ಮಿಷ್ಟವಾದ ಏನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೋದು. ಸೊ ಇವಾಗ ಇದರಲ್ಲಿ ಈ ಥರ ಮಾಡ್ಕೊಳ್ಳೋಣ, ಪ್ರೆಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಅದಕ್ಕೆ ಹೊಂದ್ಕೊಂಡು ನಿಲ್ಲತ್ತೆ ಗೋಡಂಬಿ ಎಲ್ಲ. ಇದನ್ನು ಫ್ರಿಜ್ಜಲ್ಲಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಸಾಕು, ಫ್ರೀಸರಲ್ಲೆಲ್ಲ ಇಡೋದು ಬೇಡ, ಯಾಕಂದರೆ ಇದು ತುಂಬ ಗಟ್ಟಿಯಾಗೋದು ಬೇಡ. ಇದು ಚೆನ್ನಾಗಿ ಒಂದು ಹದಕ್ಕೆ ಬರಬೇಕು, ಒಂದು ಕಟ್ ಮಾಡೋ ಹದಕ್ಕೆ ಬರಬೇಕು. ನೋಡಿ ಇದೀಗ ಸಾಫ್ಟ್ ಇದೆ ಅಲ್ವಾ, ಕಟ್ ಮಾಡಿ ಪೀಸ್ ಮಾಡೋದು ಫಜ್ ಪೀಸಸ್ ಥರ ಬರಬೇಕು. ಮಧ್ಯದಲ್ಲಿ ನಮಗೆ ಬಿಸ್ಕೆಟ್ ಪೀಸಸ್ ಸಿಗತ್ತೆ ಜಗಿಯುವಾಗ. ನೋಡಿ ಈ ಥರ ಮಾಡಿಕೊಂಡ್ರೆ ನಿಮಗೆ ಕಾಣಿಸ್ತಾ ಇದಲ್ಲ, ಈ ಥರ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಸೊ ನಾನು ಆಲ್ರೆಡಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಕಟ್ ಮಾಡೋದು ತಿನ್ನೋದು ಇಷ್ಟೇ. ನಾನು ಆಲ್ರೆಡಿ ಬೆಳಗೊಂದು ಮಾಡಿದ್ದೀನಿ, ನಿಮಗೆ ಯಾವ ಥರ ಪೀಸಸ್ ಬರುತ್ತೆ ಅಂತ ತೋರಿಸ್ತೀನಿ ಇವಾಗ. ಸೊ ಸಖತ್ ಸೂಪರ್ ಆಗಿರೋಂಥದ್ದು ನೋಡಿ, ಈ ಥರ ಪೀಸಸ್ ಬರುತ್ತೆ, ಫಜ್ ಪೀಸಸ್. ನೀವು ನೋಡ್ತಾ ಇರ್ಬೋದಲ್ಲ, ಪೀಸಸ್ ಈ ಥರ ಬರುತ್ತೆ. ಕಟ್ ಮಾಡೋದಕ್ಕೆ ಸ್ವಲ್ಪ ತಣ್ಣಗಾಗಬೇಕಲ್ವ, ಚಿಲ್ಲಾಗಬೇಕು. ಸೊ ಈ ಥರ ಬರುತ್ತೆ ನಿಮಗೆ, ನೀವು ನೋಡ್ತಾ ಇರುವಾಗೆ ಈ ಥರ ಬರುತ್ತೆ. ಸೊ ಇದನ್ನು ಅಷ್ಟೇ ನಾನೀಗ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತಿಗೆ ಕಟ್ ಮಾಡ್ಬೋದು. ಹಾಗಾಗಿ ಸೊ ಫ್ರಿಜ್ಜಲ್ಲಿ ಇಟ್ಕೋಬೇಕಾಗತ್ತೆ. ನೋಡಿ ಇದು ಫಜ್ ರೆಡಿ ಆಗಿದೆ, ಅದು ಫ್ರಿಜ್ಜಲ್ಲಿ ಇಟ್ಕೋತೀನಿ ಆಮೇಲೆ. ಸೊ ನಿಮಗೊಂದು ಕ್ಲೋಸ್ ಲುಕ್ ತೋರಿಸೋಣ ಅಲ್ವಾ, ಫಜ್ ಯಾವ ಥರ ಕುಕ್ಕೀಸ್ ಫಜ್ ಯಾವ ಥರ ಬರುತ್ತೆ ಅಂತೇಳಿ. ನೋಡಿ ಈ ಥರ ಬರುತ್ತೆ ಕುಕ್ಕೀಸ್ ಫಜ್ಜು. ಬೇಕಾದರೆ ಚಾಕ್ಲೇಟ್ ಇದೆಲ್ಲ ಹಾಕ್ಕೊಳ್ಬೋದು. ನೋಡಿ ಈ ಥರ ಬರುತ್ತೆ ಕುಕ್ಕೀಸ್ ಫಜ್ಜು. ಕೋಕೋ ಪೌಡರೆಲ್ಲ ಹಾಕಿದ್ದರಿಂದ ನಮಗೆ ಒಳ್ಳೆ ಒಂದು ಫ್ಲೇವರ್ ಕೊಡುತ್ತೆ ಇದು. ಸೊ ಹಾಗಿದ್ರೆ ನೀವು ನೋಡಿದ್ರಲ್ಲ, ಕುಕ್ಕೀಸ್ ಫಜ್ ಅಮೂಲ್ ಅವರ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಕುಕ್ಕೀಸ್ ಫಜ್ನ ಮಾಡಿದ್ದೀನಿ. ಸೊ ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ, ಯಾಕಂತ ಹೇಳಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗಿದ್ರೆ ಬನ್ನಿ, ಈಗ ಕುಕ್ಕೀಸ್ ಫಜ್ ಇದನ್ನು ನಾವು ಏನು ಅಂತ ಹೇಳಿದರೆ ಫ್ರಿಜ್ಜಲ್ಲಿ ಇಟ್ಕೊಂಡು 1 ಅವರ್ ಸುಮ್ಮನೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದು ನಿಮಗೆ ತೋರಿಸಿದ್ದೀನಿ ನಾನು, ಈ ಥರ ಬರುತ್ತೆ ಆ್ಯಕ್ಚುಲಿ. ಸೊ ಹಾಗಿದ್ರೆ ಕುಕ್ಕೀಸ್ ಫಜ್ ರೆಡಿ ಆಗಿದೆ. ಸೊ ನಾನು ಯಾವಾಗಲೂ ಹೇಳಿದ್ರೆ ನಿಮಗೆ ಅಮೂಲ್ ಅವರ ಪ್ರಾಡಕ್ಟ್ಸ್ನ, ಈಗ ನಾನು ಅಮೂಲ್ ಅವರ ಬಟರ್ ಯೂಸ್ ಮಾಡ್ಕೊಂಡಿದ್ದೀನಿ, ಹಾಗೆ ಅಮೂಲ್ ಅವರ ಚಾಕ್ಲೇಟ್ ಕುಕ್ಕೀಸ್ ಯೂಸ್ ಮಾಡ್ಕೊಂಡಿದ್ದೀನಿ, ಹಾಗೆ ಅಮೂಲ್ ಆರ್ಗ್ಯಾನಿಕ್ ಶುಗರ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಅಮೂಲ್ ಅವ್ರದ್ದು. ಇಷ್ಟನ್ನು ಯೂಸ್ ಮಾಡಿಕೊಂಡು ಫಜ್ ಮಾಡಿದ್ದೀನಿ, ಕುಕ್ಕೀಸ್ ಫಜ್ ಅಂತ ಹೇಳಿ. ಸೊ ಈಗ ಏನು ಅಂತ ಹೇಳಿದರೆ ಅಮೂಲ್ ಅವರ ಎಲ್ಲ ಪ್ರಾಡಕ್ಟ್ಸ್ ಕೂಡ ಆನ್ಲೈನ್ ಸ್ಟೋರಲ್ಲಿ ಲಭ್ಯ ಇರುತ್ತೆ, ಹಾಗೆ ಲೋಕಲ್ ಮಾರ್ಕೆಟ್, ಬಿಗ್ ಮಾರ್ಕೆಟ್, ಸೂಪರ್ ಮಾರ್ಕೆಟಲ್ಲಿ ಲಭ್ಯ ಇರುತ್ತೆ. ಹೋಗಿ ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲ ಆನ್ಲೈನಲ್ಲೇ ಬೇಕು ಅಂತ ಹೇಳಿದರೆ ಇನ್ಸ್ಟಾಮಾರ್ಟ್, ಫ್ಲಿಪ್ಕಾರ್ಟ್, ಅಮೆಝಾನ್ ಫ್ರೆಶ್ ಹಾಗೆ ಬ್ಲಿಂಕಿಟ್ ಎಲ್ಲ ಆರ್ಡರ್ ಮಾಡಿದರೆ 10 ರಿಂದ 20 ನಿಮಿಷದೊಳಗೆ ನಮಗೆ ಮನೆಗೆ ಡೋರ್ ಡೆಲಿವರಿನ ಮಾಡ್ತಾರೆ. ಸೊ ಹಾಗಿದ್ರೆ ಖಂಡಿತ ಬೈ ಮಾಡಿ, ಹೇಗಿದೆ ಅಂತ ಹೇಳಿ ನೀವು ಹೇಳ್ಬೋದು. ಹಾಗೆ ಯಾವ ಥರದ ರೆಸಿಪಿ ನಮ್ಮಿಂದ ಬೇಕು ಅಂತ ನೀವು ನಮ್ಮ ವಿಡಿಯೋದ ಕೆಳಗೆ ಲೈವಲ್ಲಿ ಹಾಕಿದರೆ ನಾವು ಖಂಡಿತ ಪ್ರಯತ್ನ ಪಡ್ತೀವಿ. ಸೊ ಹಾಗೆ ನಾನು ಈ ಲೈಫ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ಒಳ್ಳೆ ರೆಸಿಪಿ ಜೊತೆ, ಸೂಪರ್ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ. ಸೊ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಂದಿನಿ ಮ್ಯಾಮ್ ಹಾಗೆ ಅಮೂಲ್ ಫುಲ್ ಕನ್ನಡ ಟೀಮ್ ಅವರಿಗೆ, ಅಮೂಲ್ ಟೀಮ್ ಅವರಿಗೆ ನಾನು ಧನ್ಯವಾದನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ಈ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.